ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯ ಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ಪಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ವೆಂಕಟೇಶ ಮಹಾತ್ಮ್ಯ. ಯದ್ಯಪಿ ಭವಿಷ್ಯೋತ್ತರ ಪುರಾಣ ರಾಜಸ ಪುರಾಣ ಅಂತ ಜಗತ್ತಿನಲ್ಲಿ ಪ್ರಸಿದ್ಧ, ಆದರೆ ಅದರಲ್ಲಿ ಬರುವ ಈ ವೆಂಕಟೇಶ ಮಹಾತ್ಮ್ಯವೇನಿದೆ ಇದೊಂದು ಅದ್ಭುತವಾಗಿರುವಂತಹ ರಸಾಯನ. ಶ್ರೀಮದ್ ಆಚಾರ್ಯರು ಹೇಳುವಂತೆ ಮಹಾಭಾರತ ಯಾವ ರೀತಿಯಾಗಿ ತತ್ವಗಳಿಗೆ ಒಂದು ದೃಷ್ಟಾಂತವನ್ನು ಹೇಳುವಂಥದ್ದು, ಹಾಗೆ ಅನೇಕ ಪುರಾಣಗಳ ಅನೇಕ ಪ್ರಸಂಗಗಳು, ನಾನಾ ಕಥೆಗಳು ಶ್ರೀಮದಾಚಾರ್ಯರು ಹೇಳುವಂತಹ ಏನೊಂದು ವೈದಿಕ ಸಿದ್ಧಾಂತವಿದೆ, ಆ ವೈದಿಕ ಸಿದ್ಧಾಂತದ ನಿಕಷವಿದ್ದಂತೆ ದೃಷ್ಟಾಂತವಾಗಿ ಹೇಳುವಂಥ ಅಂತಹ ಅದ್ಭುತವಾಗಿರುವಂತಹ ಕಥೆಯನ್ನು ಹೇಳುವ ಒಂದು ಭಾಗ ವೆಂಕಟೇಶ ಮಹಾತ್ಮ್ಯ ಭವಿಷ್ಯೋತ್ತರ ಪುರಾಣ. ಈ ನವರಾತ್ರವೇನಿದೆ, ಈ ನವರಾತ್ರ ಅನೇಕ ದೇವತೆಗಳ ನವರಾತ್ರ ಅಂತ ಪ್ರಸಿದ್ಧವಾಗಿದೆ. ಅದು ಯಾವುದನ್ನೂ ಅಲ್ಲಗಳಿಲಿಕ್ಕಾಗುವುದಿಲ್ಲ. ದುರ್ಗಾದೇವಿಯ ನವರಾತ್ರ ಹೌದು, ಮಹಾಲಕ್ಷ್ಮೀ ನವರಾತ್ರ ಹೌದು, ವೇದವ್ಯಾಸ ದೇವರ ಪೂಜೆ ಹೌದು, ಸರಸ್ವತಿಯ ಪೂಜೆ ಅದೂ ಸತ್ಯವೇ, ಆಯುಧಗಳ ಪೂಜೆ ಅದೂ ಸತ್ಯವೇ. ಅದರಂತೆ ಯುದ್ಧಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡು ವಿಜಯಕ್ಕೆ ಹೊರಡುವುದಕ್ಕಾಗೇನೆ ಈ ತಿಥಿಗೆ, ಕೊನೆಯ ದಿನಕ್ಕೆ ವಿಜಯದಶಮಿ ಎಂಬುದಾಗಿ ಹೇಳುವಂಥ. ಹೇಗೆ ಇದು ಬೇರೆ ಬೇರೆ ದೇವತೆಗಳ ಆರಾಧನೆಯನ್ನು ಮಾಡುವುದಕ್ಕೆ ಉತ್ತಮವಾದಂತಹ ಕಾಲವೋ, ಹಾಗೆ ಸರ್ವೋತ್ತಮನಾಗಿರುವಂತಹ ಶ್ರೀಮದ್ ವೆಂಕಟೇಶ ಆ ಭಗವಂತನ ಪೂಜೆಯನ್ನು ಮಾಡುವ ಒಂದು ಅತಿ ಉತ್ತಮವಾಗಿರುವ ಕಾಲ. ಆದ್ದರಿಂದ ವೆಂಕಟೇಶ ದೇವರ ನವರಾತ್ರವೂ ಈ ಕಾಲದಲ್ಲಿ ಸೇರಿದೆ.
ಅನೇಕ ಸಂದರ್ಭಗಳಲ್ಲಿ ನಾನಾ ವಿಧವಾದ ನವರಾತ್ರಗಳು ಬರುತ್ತೆ, ಇಲ್ಲ ಅಂತಿಲ್ಲ. ಆ ಬೇರೆ ಬೇರೆ ನವರಾತ್ರಗಳಲ್ಲಿ ಒಬ್ಬೊಬ್ಬ ದೇವತೆಯ ಪೂಜೆ ಆಗುವಂಥದ್ದು ಕಾಣುತ್ತದೆ. ಆದರೆ ಈ ನವರಾತ್ರವೇನಿದೆ ಇದೊಂದು ವಿಲಕ್ಷಣವಾದ ನವರಾತ್ರ. ಶರನ್ನವರಾತ್ರ ಅಂತ ಇದನ್ನು ಕರೀತಾರೆ. ಶರತ್ಕಾಲದಲ್ಲಿ ಮೊಟ್ಟ ಮೊದಲು ಶರದ್ ಋತು, ಆ ಶರದ್ ಋತುವಿನ ಮೊಟ್ಟ ಮೊದಲಿನ ನವರಾತ್ರವಾದ್ದರಿಂದ ಶರನ್ನವರಾತ್ರ ಬಹಳ ಶ್ರೇಷ್ಠವಾದದ್ದು. ಈ ನವರಾತ್ರದಲ್ಲಿ ವೆಂಕಟೇಶ ದೇವರ ವಿಶೇಷವಾದಂತಹ ಸೇವೆ ಇತ್ಯಾದಿಗಳನ್ನು ಮಾಡುವಂತಹದ್ದು ಪ್ರಸಿದ್ಧವಾಗಿದೆ. ಅದಕ್ಕೆ ತಕ್ಕಂತೆ ವೆಂಕಟೇಶ ದೇವರ ಮಾಹಾತ್ಮ್ಯವನ್ನು ತಿಳಿಸುವಂತಹ ಏನೊಂದು ಅದ್ಭುತವಾದ ಪುರಾಣದ ಭಾಗವಿದೆ, ಪುರಾಣದ ಖಂಡವಿದೆ. ಆ ಭಾಗವನ್ನು ಪ್ರವಚನ ಮಾಡುವಂಥದ್ದು, ಭಗವಂತನ ಮಹಿಮೆಯನ್ನು ಕೇಳುವಂಥದ್ದು. ತತ್ರಾಪಿ ಈ ವೆಂಕಟೇಶ ಮಾಹಾತ್ಮ್ಯ ಅಂತನ್ನೋದು ಯದ್ಯಪಿ 16 ಅಧ್ಯಾಯಗಳಿಂದ ಕೂಡಿದಂಥದ್ದು, 16 ಅಧ್ಯಾಯಗಳವರೆಗೆ, 18 ಅಧ್ಯಾಯಗಳವರೆಗೂ ವೆಂಕಟೇಶನ ಮಹಾತ್ಮ್ಯವನ್ನು ಈ ಕಥೆ ಮುಂದುವರಿಯತ್ತೆ. ಆದರೆ ಪುರಾಣವನ್ನು ಹೇಳುವುದು ಮಾತ್ರ ರೂಢಿಯಲ್ಲಿ ಸಂಪ್ರದಾಯದಿಂದ ಬಂದದ್ದು ಕೇವಲ 12 ಅಧ್ಯಾಯಗಳು. ಅದಕ್ಕೂ ಒಂದು ಮಹತ್ವದ ಒಂದು ಸಿಗ್ನಿಫಿಕೆನ್ಸ್ ಇದೆ. ರಾಮದೇವರ ಕಲ್ಯಾಣ ಮಹೋತ್ಸವವನ್ನು ಮಾಡುವುದು ಜಗತ್ತಿನಲ್ಲಿ ಇದೆ, ಇಲ್ಲ ಅಂತಿಲ್ಲ. ಕೃಷ್ಣನ ವಿವಾಹ ಮಹೋತ್ಸವವನ್ನು ಮಾಡುವಂಥದ್ದು, ಆಚರಿಸುವಂಥದ್ದು ಇದೆ. ಆದರೆ ವೆಂಕಟೇಶ ದೇವರ ನವರಾತ್ರವನ್ನು ಎಷ್ಟರ ಮಟ್ಟಿಗೆ ಒಂದು ಕಲ್ಯಾಣೋತ್ಸವವನ್ನು ಮಾಡುವುದು ರೂಢಿಯಲ್ಲಿದೆಯೋ ಅಷ್ಟು ಉಳಿದ ಕಲ್ಯಾಣೋತ್ಸವಗಳು ಬಹಳ ರೂಢಿಯಲ್ಲಿ ಬಂದಿಲ್ಲ, ಹೆಚ್ಚು ಬಂದಿಲ್ಲ. ಹಾಗಾಗಿ ವೆಂಕಟೇಶ ದೇವರ ವಿವಾಹ ಮಹೋತ್ಸವವನ್ನು, ಆ ಕಲ್ಯಾಣೋತ್ಸವವನ್ನು ಮಾಡುವಂಥದ್ದು ಸಂಕಲ್ಪಪೂರ್ವಕವಾಗಿ ಪುಣ್ಯವಾಚನ ಮಾಡಿ, ಕಂಕಣ ಬಂಧನ ಮಾಡಿ, ಮಾಂಗಲ್ಯ ಅಕ್ಷತಾರೋಪಣ, ಮಾಂಗಲ್ಯ ಬಂಧನ ಇತ್ಯಾದಿಗಳನ್ನು ಮಾಡಿ, ಹೋಮ ಹವನಾದಿಗಳನ್ನು ಮಾಡಿ ನೆರವೇರಿಸುವಂತಹ ಕ್ರಮ ವೆಂಕಟೇಶ ದೇವರ ವಿವಾಹ ಮಹೋತ್ಸವಕ್ಕೆ ಉಂಟು. ಆದ್ದರಿಂದ ವೆಂಕಟೇಶ ದೇವರ ವಿವಾಹ ಮಹೋತ್ಸವ ಪರ್ಯಂತವಾದ 12 ಅಧ್ಯಾಯಗಳ ಪ್ರವಚನವನ್ನಷ್ಟೇ ಮಾಡುವಂಥದ್ದು ವಾಡಿಕೆಯಲ್ಲಿ ಬಂತು. ಹಾಗಾಗಿ ನಾವು ಈ ಗ್ರಂಥವನ್ನು ಆ ರೀತಿಯಾಗಿ, ಇಷ್ಟು ಮಾತ್ರವಲ್ಲದೆ ಇದು ಕೇವಲ ಪುರಾಣ ಅಂತ ಅಷ್ಟೇ ಆಗಿ ಉಳಿಯದೆ, ಈ ವೆಂಕಟೇಶ ಮಹಾತ್ಮ್ಯದ ಏನು ಅಧ್ಯಾಯಗಳಿವೆ ಇವುಗಳಿಗೆ ಅನೇಕ ಜ್ಞಾನಿಗಳು ಇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಬಹಳ ಗಂಭೀರವಾಗಿ, ಅತ್ಯಂತ ಚಿಂತನಪೂರ್ವಕವಾಗಿ ನಾನಾ ವಿಧವಾದ ತತ್ವಗಳಿಗೆ ಉತ್ತರವನ್ನು ಕೊಡ್ತಾ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ನಮ್ಮ ಪ್ರೀತಿಯ ಶಿಷ್ಯಂದರಾಗಿರುವಂತಹ ವಾದಿರಾಜಾಚಾರ್ಯ ಕರ್ಣಂ ಉತ್ತಮ ವಿದ್ವಾಂಸರು. ಅವರು LS ವಾದಿರಾಜಾಚಾರ್ಯ, BR ವೆಂಕಟೇಶಾಚಾರ್ಯ, BR ವೆಂಕಟೇಶಾಚಾರ್ಯ ಅಂತ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪ್ರೀತಿಯ ಶಿಷ್ಯರು. ಈಗ ಶೂರ್ಪಾಲಿಯಲ್ಲಿ ಒಂದು ನರಸಿಂಹ ನಾಮಲೇಖನದ ಯಜ್ಞ, ಸಿದ್ಧಪುರದಲ್ಲಿ ನಾಮಲೇಖನದ ಯಜ್ಞ, ಈ ವರ್ಷ ಪುರುಷೋತ್ತಮ ಕ್ಷೇತ್ರ ಜಗನ್ನಾಥಪುರಿಯಲ್ಲಿ ಮಾಡಿದಂಥದ್ದು. ಅದನ್ನು ನಿರ್ವಾಹ ಮಾಡಿದವರು ಇವರೇ. ಅವರು ಆ ಗ್ರಂಥವನ್ನು ಪ್ರಕಾಶನ ಮಾಡಿದ್ದಾರೆ. ಇರಲಿ, ಹಾಗಾಗಿ ಅಂತಹ ಅದ್ಭುತವಾದ ಗ್ರಂಥವಿದೆ ಈ ಗ್ರಂಥ. ಇದು ಅನೇಕ ತತ್ವಗಳನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಏನೊಂದು ವೈಷ್ಣವ ಸಿದ್ಧಾಂತದ ತತ್ವಗಳಿವೆ, ಆ ತತ್ವಗಳನ್ನು ಅನೇಕ ಕಡೆಗೆ ಎತ್ತಿ ತೋರಿಸುವಂಥದ್ದು. ಒಂದು ವ್ಯವಹಾರತಃ ವಿಚಾರ ಮಾಡಿದರೆ, ಧರ್ಮತಃ ವಿಚಾರ ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ವಿವಾಹವಾಗಬೇಕಾದದ್ದು ಅತ್ಯಂತ ಅನಿವಾರ್ಯ. ಆ ವಿವಾಹವಾಗಬೇಕಾದರೆ ಆ ವಿವಾಹಕ್ಕೆ ಸ್ವಾಮಿಯಾದ ಭಗವಂತನ ಕರುಣೆ ಅತ್ಯಂತ ಅವಶ್ಯಕ.
ಹಿಂದಿನ ಕಾಲಕ್ಕೆ ಈ ವೆಂಕಟೇಶ ಮಹಾತ್ಮ ಎಷ್ಟು ಪ್ರಸ್ತುತವಾಗಿತ್ತೋ ಆಗಿರಲಿಲ್ಲವೋ ಬೇರೆ, ಆದರೆ ಈಗ ಮಾತ್ರ ಹೆಣ್ಣಿಗೆ ಗಂಡು ಸಿಗುವುದಿಲ್ಲ, ಗಂಡಿಗೆ ಹೆಣ್ಣು ಸಿಗುವುದಿಲ್ಲ, ಗಂಡ ಹೆಣ್ಣದ ಮದುವೆ ಆದ ಮೇಲೆ ಕೂಡಿ ಇರೋದಕ್ಕೆ ಸಿದ್ಧರಾಗುವುದಿಲ್ಲ, ಇತ್ಯಾದಿ ಇತ್ಯಾದಿ ಸಮಸ್ಯೆಗಳು. ಅವುಗಳೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ವೆಂಕಟೇಶ ಮಹಾತ್ಮ್ಯ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದ ಓಯಾಸಿಸ್ಸಿನಂತೆ ನಮಗೆ ಅಮೃತವನ್ನು ಕುಡಿಸಿ ಮಂಗಲವನ್ನು ಮಾಡಿ ವಿವಾಹವನ್ನು ಮಾಡಿ ಅವರ ಸುದೀರ್ಘವಾಗಿ ದಾಂಪತ್ಯವನ್ನು ಕೊಡತಕ್ಕಂಥದ್ದು. ಹಾಗಾಗಿ ವೆಂಕಟೇಶ ಮಹಾತ್ಮ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಒಂದೊಂದು ಶಬ್ದವನ್ನು ಒಂದೊಂದು ಅಕ್ಷರಗಳನ್ನು ಅತ್ಯಂತ ವಿಶೇಷವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುವ ಒಂದು ಸಾಧನೆ ದೇವರು ನಮ್ಮಿಂದ ಮಾಡಿಸಲಿ ಅಂತ ಮೊದಲು ಒಂದು 4 ಮಾತಿನ ಪ್ರಸ್ತಾವವನ್ನು ಮಾಡಿ ಬ್ರಹ್ಮರುದ್ರಾದಿ ವಂದ್ಯನಾಗಿರುವಂತಹ ವೆಂಕಟ ಎಂಬಂತಹ ಬೆಟ್ಟಕ್ಕೆ ನಾಯಕನಾದ ಸ್ವಾಮಿ ಪರಮಾತ್ಮ, ಅವನಿಗೆ ನಾನು ಭಜನೆ ಮಾಡ್ತೇನೆ. ಸ್ವಾಮಿ, ನಿನ್ನನ್ನು ನಾನು ಭಜನೆ ಮಾಡ್ತೇನೆ, ನೀನು ನಮ್ಮ ಎಲ್ಲ ಅನಿಷ್ಟಗಳನ್ನು ನಿವಾರಣೆ ಮಾಡು, ಎಲ್ಲ ಇಷ್ಟಗಳನ್ನು ನಮಗೆ ಸಾಧಿಸು ಎಂಬುದಾಗಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿ ಶೌನಕರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೀವು ಶ್ರೀರಂಗನಾಥನ ಮಹಾತ್ಮ್ಯವನ್ನು ಹೇಳಿದ್ದೀರಿ, ಹಸ್ತಿಗಿರಿ ಕಂಚಿಯ ಮಹಾತ್ಮ್ಯವನ್ನು ಹೇಳಿದ್ದೀರಿ, ಜಗನ್ನಾಥನ ಮಹಾತ್ಮ್ಯವನ್ನು ಹೇಳಿದ್ದೀರಿ. ಜಗನ್ನಾಥನ ಮಹಾತ್ಮ್ಯ ಅದು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದದ್ದಕ್ಕಿಂತಲೂ ಸ್ಕಂದ ಪುರಾಣದಲ್ಲಿ ತುಂಬ ವಿಸ್ತಾರವಾಗಿದೆ, ಭಾರೀ ವಿಸ್ತಾರವಾಗಿದೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಜಗನ್ನಾಥಪುರಿಗೆ ನಾವು ಹೋಗುವುದು ಅಂತ ಸಂಕಲ್ಪ ಮಾಡಿದಾಗ ಅದರ ಹಿನ್ನೆಲೆಯಲ್ಲಿ ಆ ಜಗನ್ನಾಥಪುರಿಯ ಮಹಾತ್ಮ್ಯವನ್ನು ಸ್ಕಂದ ಪುರಾಣೋಕ್ತವಾದದ್ದು 2 ಭಾಗಗಳಲ್ಲಿ ಮುದ್ರಣವಾಗಿರುವಂಥದ್ದು. ಏನು ಕಥೆ ಅದ್ಭುತವಾದಂಥ ಅಂಥ ಆ ಕಥೆಯನ್ನು ನೀವು ಹೇಳಿದ್ದೀರಿ, ನಮಗೆ ಸಂತೋಷವಾಗಿದೆ. ಈಗ ನಮಗೆ ವೆಂಕಟೇಶ ಮಹಾತ್ಮ್ಯವನ್ನು ನೀವು ಹೇಳಬೇಕು, ನಾವು ಕೇಳಬೇಕು ಅಂತ ನಮಗೆ ಆಸೆ ಇದೆ, ಹೇಳಿ ಎಂದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಸಾಧು ಪೃಷ್ಟಂ ಕೇಳಿದ್ದು ಬಹಳ ಸಂತೋಷ. ನಾನು ವೇದವ್ಯಾಸ ದೇವರು ಹೇಳುವಾಗ ನಾನು ಕೇಳಿದ್ದೇನಿದೆಯಲ್ಲ ಹಾಗೆ ನಿಮಗೆ ಹೇಳ್ತೇನೆ, ವರ್ಬ್ಯಾಟಿಮ್, ಏನು ವ್ಯತ್ಯಾಸ ಮಾಡೋಲ್ಲ. ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನಾಮಿತ ತೇಜಸ, ಅದನ್ನು ನೀನು ಚೆನ್ನಾಗಿ ಕೇಳು, ನಾನು ಹೇಳ್ತೇನೆ. ಹಿಂದೆ ಜನಕ ಅಂತ ರಾಜನ ಇದ್ದ, ಅತ್ಯಂತ ಧಾರ್ಮಿಕ, ಸತ್ಯವಚನ, ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತ, ಕೋಪ ಇರಲಿಲ್ಲ, ಭಗವಂತನ ಕೃಪಾ ಪಾತ್ರನಾಗಿದ್ದ, ಒಳ್ಳೆ ರಾಜ, ನಿರ್ಮಮ, ನಿತ್ಯ ತೃಪ್ತನಾಗಿದ್ದ, ಅಹಂಕಾರವಿರಲಿಲ್ಲ, ಭಗವಂತನ ಸಾಕ್ಷಾತ್ಕಾರವಾಗಿತ್ತವನಿಗೆ. ಇಷ್ಟೆಲ್ಲ ಆಗಿರುವಂತಹ ಸಜ್ಜನ. ಆದರೆ ನೋಡಿ, ಯಾರಿಗೆ ಯಾವಾಗ ಯಾವ ರೀತಿಯಾಗಿ ಬುದ್ಧಿ ಬರುತ್ತೆ ಹೇಳಲಿಕ್ಕಿಲ್ಲ. ಪ್ರಾರಬ್ಧ ಕರ್ಮ ಅಂತ ಹೀಗೆ ಇರುತ್ತೆ. ಎಷ್ಟೇ ಉತ್ತಮವಾಗಿರುವಂಥದ್ದಾಗಿದ್ದರೂ ಕೂಡ ಮನುಷ್ಯನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನ ಪ್ರಾರಬ್ಧವಶಾತ್ ದುರ್ಬುದ್ಧಿ ಬಂದು ಹೋಗುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಜನಕ ರಾಜ. ದುರ್ಬುದ್ಧಿ ಅಂದರೆ ಇನ್ನೇನಲ್ಲ, ಏನು ದುರ್ಬುದ್ಧಿ ಅಂತ ಅನ್ನೋದನ್ನು ಆಲೋಚನೆ ಮಾಡಿದರೆ ಆಶ್ಚರ್ಯವಾಗತ್ತೆ. ನಾನು ಸುಖವಾಗಿರಬೇಕು ಅಂತ ಇಚ್ಛೆ ಮಾಡಿದ, ಇದೇ ದುರ್ಬುದ್ಧಿ. ನಾನು ಸುಖವಾಗಿರಬೇಕು ಅಂತ ಯಾರು ಅನ್ನೋದಿಲ್ಲ. ನಾವಂತೇವೆ, ನೀವಂತೇವೆ, ಎಲ್ಲರೂ ಅಂತಾರೆ, ಪ್ರಾಣಿಗಳಂತವೆ, ನೀವು ಏನು. ಆದರೆ ಇದು ದೊಡ್ಡವರು ಈ ರೀತಿಯಾಗಿ ವಿಚಾರ ಮಾಡೋದೇನಿದೆ, ಇದು ದುರ್ಬುದ್ಧಿ. ದೊಡ್ಡವರ ಪಾಲಿಗೆ ಇದು ದುರ್ಬುದ್ಧಿ, ನಮ್ಮಂಥವ್ರ ಪಾಲಿಗೆ ಇದೇ ಸದ್ಬುದ್ಧಿ. ಯಾಕೆ ಅಂತಂದರೆ ದೊಡ್ಡವರು ಏನಂತನಬೇಕು, ಇಷ್ಟಾಂಗೆ ಇರ್ತೇನೆ ಹರಿಯೇ ಅಂತನಬೇಕು. ಅದು ಬಿಟ್ಟು ನನಗೆ ಸುಖವೇ ಆಗಬೇಕು ಅಂತ ಹಠ ಮಾಡಿದರೆ ಅದು ದೇವರ ಮನಸ್ಸಿಗೆ ವಿರುದ್ಧವಾಗಿ ಮಾಡುವ ಸಂಕಲ್ಪ, ಮನೋರಥ. ಅದು ದೇವರ ಸಹರಿ ಮಾಡುವುದಿಲ್ಲ. ಎಷ್ಟರ ಮಟ್ಟಿಗೆ ಸೂಕ್ಷ್ಮವಾಗತ್ತೆ ನೋಡಿ. ಭಗವಂತ ನೀನು ಇಟ್ಟಾಗಿರ್ತೇನೆ ಅನ್ನುವುದೇನಿದೆ, ಇದು ದೊಡ್ಡದಾದಂತಹ ಭಗವಂತನ ಸೇವಾ. ಅದನ್ನು ಬಿಟ್ಟು ಏನಾದರೂ ಚಿಂತನವನ್ನು ಮಾಡಿಬಿಟ್ರೆ ಹಾಳಾಯಿತು. ಆಗ ಕುಶಕೇತು ಋತಿಸ್ಮೃತ, ಅವನ ತಮ್ಮ ಕುಶಕೇತು ಇದ್ದ, ಕುಶಧ್ವಜ. ಅವನಿಗೆ 3 ಜನ ಹೆಣ್ಣು ಮಕ್ಕಳು, ಇವನಿಗೆ ಒಬ್ಬಳು ಸೀತಾ, ಜನಕಸ್ಯಾಭವತ್ ಪುತ್ರಿ ಜಾನಕಿ.
ಭ್ರಾತ್ರಾಚಕಾರಯಾಮಾಸ, ಅವನ ತಮ್ಮ ಇದ್ದ, ಅವನು ರಾಜ್ಯವನ್ನೆಲ್ಲ ನೋಡಿಕೊಳ್ತಾ ಇದ್ದ, ಚೆನ್ನಾಗಿ ರಾಜ್ಯ ನಡೆದಿತ್ತು. ಅಣ್ಣ ಹೇಳೋನು, ತಮ್ಮ ಮಾಡೋನು, ಆ ಅಣ್ಣನಲ್ಲಿ ಭಕ್ತಿ ಇತ್ತವನಿಗೆ, ಸುಖವಾಗಿತ್ತು. ಮನಸ್ಸಿತ್ತಮ ಚಿಂತೆಯತ ಸುಖಮೇವ ಸದಾಮೇ ಸ್ಯಾತ್ ದುಃಖಂ ಮಾಭೂ. ಯಾವಾಗಲೂ ನನಗೆ ಸುಖವಾಗಬೇಕು, ಎಂದೂ ದುಃಖವಾಗಬಾರದು. ಯಾವಾಗಲೂ ಸುಖವಾಗಬೇಕು, ಎಂದೂ ದುಃಖವಾಗಬಾರದು ಎಂದು ಸರ್ವಥಾ ಬೇಡಿಕೊಳ್ಳತಕ್ಕದ್ದಲ್ಲ. ಅದನ್ನು ಬೇಡಿಕೊಂಡದ್ದಕ್ಕೆ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ಇದು ಅಸಾಧುಗಳಿಗೆ ಸಮ್ಮತವಾದಂಥ ಅಂತಹ ವಾಕ್ಯವನ್ನು ಅವನಾಡಿದ ಮಾತು, ಅವನ ಮನಸ್ಸಿನಲ್ಲಿ ಚಿಂತನ ಬಂದದ್ದನ್ನು ಕಂಡು ಪರಮಾತ್ಮ ಅವನಿಗೆ ದುಃಖವನ್ನು ತೋರಿಸಿದ. ಘೋರ ದುಃಖ. ಯಾವ ಸಾಧನದ ಮೇಲೆ, ಯಾವುದರ ಮೇಲೆ ಅವಲಂಬಿಸಿ ಇವನು ಸುಖ ಪಡ್ತಿದ್ದೋ ಆ ರಾಜ ಕುಶಕೇತು ಅವನ ಸತ್ತೋದ. ರಾಜ್ಯ ನಡೆಸೋನು ಅವನು, ಕುಟುಂಬ ನಡೆಸೋನು ಅವನು. ಇವನೇನಿಲ್ಲ, ಇವನು ಧ್ಯಾನವನ್ನು ಮಾಡ್ತಾ ಕೊಡ್ತಿದ್ದ. ಇವನು ಇಂಥ ಸೌಭಾಗ್ಯ ಇದ್ದದ್ದನ್ನು ಕಳ್ಕೊಂಡ್ಬಿಟ್ಟ. ತಮ್ಮ ಸತ್ತೋದ. ಹತೇನು ಜೇಚ ತದ್ಭಾರ್ಯ ತೇನ ಸಾಕಂ ಮಮಾನಚ. ತಮ್ಮ ಸತ್ತೋದರೆ ತಮ್ಮನ ಜೊತೆಗೆ ತನ್ನ ದೇಹವನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಹೇಳಿ ಅವಳು ತನ್ನ ದೇಹವನ್ನು ಬಿಟ್ಟುಬಿಟ್ಲು. ರಾಜ್ಯಂ ಪುತ್ರಂ ತತಸ್ತ್ಯಕ್ತ್ವಾ ಜಗಾಮ ಪತಿಲೋಕತಾಂ. ಅವರಿಬ್ಬರನ್ನು ನೋಡಿ, ಹಾ ಬಾಲಕಾಹ ಹಾ ಭದ್ರೇ ಬಾಲಕಾಂಸ್ತ್ಯಕ್ತ್ವಾ ವೃದ್ಧಂ ಮಾಂ ಜಾನಕೀಂ ತಥಾ ಕ್ವಗಚ್ಛಾಮಿ ವರಾರೋಹೇ. ನೀನೆಲ್ಲಿ ಹೋಗ್ತೀಯೇ? ಯಾಕೆ ಹೋಗ್ತಿ ನೀನು? ಮಕ್ಕಳನ್ನು ಬಿಟ್ಟು, ಮೂರು ಜನ ಮಕ್ಕಳು, ನಾನೇನು ಮಾಡಲಿ? ನನಗೆ ತುಂಬ ವಯಸ್ಸಾಗಿದೆ. ಏತಾವತ್ ಕಾಲ್ಯ ಪರ್ಯಂತಂ ನದೃಷ್ಟಂ ದುಃಖ ಸಂಚಯಂ. ಎಂದೂ ಇಟ್ಟು ದುಃಖವನ್ನು ಅನುಭವಿಸಿಲ್ಲ, ಈಗ ದುಃಖ ಬಂತು ನನಗೆ. ಅದು ನಿನ್ನ ವಿಯೋಗದಿಂದ. ನನ್ನ ತಮ್ಮ ಅಂತೂ ಸತ್ತೋದ, ಹೋಗಲಿ, ದೈವದಿಂದ ಸತ್ತೋದ. ನೀನು ಹಾಗಲ್ಲ, ನೀನು ದೇಹವನ್ನು ಬಿಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀಯಲ್ಲ, ಇದೆಂಥ ದುಃಖ ಇದು? ಮಕ್ಕಳಿಲ್ಲದೆ ಇದ್ದದ್ದಕ್ಕೆ ನಿನ್ನ 3 ಜನ ಮಕ್ಕಳನ್ನು ಆಲಿಂಗನ ಮಾಡಿಕೊಂಡು ಅವ್ರನ್ನೆಲ್ಲಿ ರಕ್ಷಣೆ ಮಾಡಲಿ ನಾನು? ಹೋಗಬೇಡ ಏನಾದರೂ ಕೇಳಲಿಲ್ಲ. ಅವಳು ದೇಹವನ್ನು ತ್ಯಾಗ ಮಾಡಿದ್ದಾಳೆ ಗಂಡನ ಜೊತೆಗೆ. ತಸ್ಯ ದುಃಖಸ್ಯ ಶಾಂತ್ಯರ್ಥಂ. ಇವನು ಚಿಂತೆಯನ್ನು ಮಾಡಿ 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 ತಕ್ತ ರಾಜ್ಯ ಅತಿ ದುಃಖಿತ. ಅನ್ನ ಇಲ್ಲ, ಭೋಗ ಇಲ್ಲ, ರಾಜ್ಯ ಇಲ್ಲ, ನಿದ್ರೆ ಇಲ್ಲ, ಅತ್ಯಂತ ಕಲುಷಿತರಾಗಿದ್ದಾನೆ. ದುಃಖವನ್ನು ಅನುಭವಿಸುವವರಿಗೆ ದುಃಖ ಕಷ್ಟವಾಗುವುದಿಲ್ಲ, ದುಃಖವನ್ನು ಅನುಭವಿಸದೇ ಇದ್ದವರಿಗೆ ದುಃಖ ಬಹಳ ಕಷ್ಟವಾಗುತ್ತೆ. ದುಃಖವನ್ನು ಅನುಭವಿಸುವವರಿಗೆ ದುಃಖ ಇದು ಚಟವಾಗಿ ಬಿಟ್ಟಿರುತ್ತೆ. ದುಃಖ ಇಲ್ಲ ಅಂದರೆ ಕಷ್ಟವಾಗತ್ತೆ ಅವರಿಗೆ. ಹಾಗಾಗಿ ಅವನಿಗೆ ಬಹಳ ಕಷ್ಟಪಡ್ತಾ ಇದ್ದಾನೆ. ಆದರೆ ವಿಚಿತ್ರ ಏನು ಅಂತಂದರೆ, ಇಂಥ ಸಂದರ್ಭದಲ್ಲಿ ಇದು ಭಗವಂತನ ಲೀಲೆ, ಪರಮಾತ್ಮನ ಲೀಲೆ, ಪರಮಾತ್ಮನ ವ್ಯವಸ್ಥೆ, ಭಗವಂತನ ಕಾರುಣ್ಯ ಏನು ಅಂತಂದರೆ, ಪರಮಾತ್ಮ ದುಃಖವನ್ನು ಕೊಡ್ತಾನೆ, ಕಷ್ಟವನ್ನು ತರ್ತಾನೆ, ಇಲ್ಲ ಅಂತಿಲ್ಲ. ಪ್ರಾರಬ್ಧ ಕರ್ಮವಿರುತ್ತೆ, ಅದಕ್ಕೆ ತಕ್ಕಂತೆ ದುಃಖವನ್ನು ಕಷ್ಟವನ್ನು ಪರಮಾತ್ಮ ತಂದುಕೊಡ್ತಾನೆ, ಇಲ್ಲ ಅಂತಿಲ್ಲ. ಆದರೆ ಯಾರು ವಿಷ್ಣು ಭಕ್ತರಾದವರೋ ಅಧಾರ್ಮಿಕರಾದವರೋ ಅಂಥವರಿಗೆ ಪರಮಾತ್ಮ ಅವಶ್ಯವಾಗಿ ಅದಕ್ಕೆ ಉಪಾಯವನ್ನು ಹೂಡಿಬಿಡ್ತಾನೆ. ಪರಮಾತ್ಮ ತಕ್ಷಣಕ್ಕೆ ಉಪಾಯ. ದೊಡ್ಡ ಚಾಲೆಂಜ್ಗಳನ್ನು ತರ್ತಾನೆ ಪರಮಾತ್ಮ, ಆಗಿಂದಾಗ ಉಪಾಯವನ್ನು ಮಾಡ್ತಾನೆ ಭಗವಂತ. ಆಗಿಂದಾಗ ಭಗವಂತ ಉಪಾಯ ಮಾಡು. ಪ್ರಹ್ಲಾದರಾಜರಿಗೆ ಬಂದಷ್ಟು ಕಷ್ಟ ಯಾರಿಗೆ ಬಂದಿದೆ? ಯಾರಿಗೂ ಬಂದಿಲ್ಲ. ಪ್ರಹ್ಲಾದರಾಜರಂತೆ ರಕ್ಷಣೆ ಮಾಡಿದ್ದು ಯಾರಿಗೆ? ಯಾರಿಗಿಲ್ಲ. ಪ್ರಹ್ಲಾದರಾಜರಿಗೆ ಇನ್ಯಾರಿಂದೋ ಬಂದದ್ದಲ್ಲ ಕಷ್ಟ, ಅಪ್ಪನಿಂದ ಬಂತು. ಆದರೆ ಭಗವಂತ ರಕ್ಷಣೆ ಮಾಡಿದ. ಹೀಗೆ ಆದ್ದರಿಂದ ಪಾಂಡವರಿಗೆ, ಅರ್ಜುನನಿಗೆ ಆ ಅಶ್ವಸೇನ ಒಂದು ಬಾಣವನ್ನು ಹಿಡಿದು ಹೊಡಿತಾನೆ ಕರ್ಣ ಹೊಡೆದ್ರೆ ಸರಿಯಾಗಿ ಅದು ಹಣೆಗೆ ತಾಕಬೇಕು. ಹಣೆಗೆ ತಾಕಿ ಬ್ರೇನ್ ಔಟ್ ಆಗಬೇಕು, ಸತ್ತೋಗ್ಬೇಕು, ಕ್ಷಣದಲ್ಲಿ ಸತ್ತೋಗಬೇಕು ಅಂತನ್ನುವಂತೆ ಬಾಣಪ್ರಯೋಗವನ್ನು ಮಾಡ್ತಾನೆ ಕರ್ಣ ಬಾಣಪ್ರಯೋಗ ಮಾಡಿದ 2ನೇ ಕ್ಷಣಕ್ಕೆ ಕೃಷ್ಣ ಪರಮಾತ್ಮ ಅಲ್ಲೇ ಇದ್ದಾನೆ, ಕಾಲು ಒತ್ತುತ್ತಾನೆ. ಸರ್ವಜ್ಞನಾದ ಪರಮಾತ್ಮನಿಗೆ ಎಲ್ಲ ಗೊತ್ತು. ಹಣೆಗೆ ಬರ್ತಾ ಇದೆ ಅಂತ ತಿಳಿದ, ಕಾಲು ಒತ್ತಿದ, 4 ಅಂಗುಲ ಕೆಳಕ್ಕೆ ಹೋಯಿತು, ಅಟ್ಟೇ ಮೇಲಕ್ಕೆ ಬಂತು, ಕಿರೀಟ ಹಾರಿ ಹೋಯಿತು, ಹಣೆಗೆ ಏನಾಗಲಿಲ್ಲ, ರಕ್ಷಣೆ ಮಾಡಿಬಿಟ್ಟ ಪರಮಾತ್ಮ.
ಹೀಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಇದನ್ನು ತಿಳ್ಕೊಳ್ಳಿ. ಇದನ್ನು ನಾವು ನಂಬುವುದು ಬಹಳ ಮಹತ್ವದ್ದಿದೆ. ನಂಬುವುದು ಬಹಳ ಮಹತ್ವದ್ದಿದೆ. ಇದನ್ನು ಯಾವಾಗ ನಂಬ್ತೇವೋ ಆಗ ದೇವರು ನಮ್ಮ ಜೊತೆಗಿರ್ತಾನೆ. ನಾವು ನಂಬದೇ ಇದ್ದರೆ ದೇವರು ದೂರದಿಂದ ನೋಡ್ತಿರ್ತಾನೆ. ಇವನಿಗೆ ದುಃಖವಾಯಿತು, ಇವನಿಗೆ ಕಷ್ಟವಾಯಿತು, ಇವನಿಗೆ ಸಂತಾಪವಾಯಿತು ಅಂತ ನೋಡ್ತಿರ್ತಾರೆ, ಅಷ್ಟೇ. ಹತ್ರ ಬರುವುದಿಲ್ಲ. ತಸ್ಯ ದುಃಖಸ್ಯ ಶಾಂತ್ಯರ್ಥಂ ಶತಾನಂದ ಪುರೋಹಿತ. ಶತಾನಂದರು ಬರ್ತಾರೆ. ಕೆಲವೊಮ್ಮೆ ಭಗವಂತ ಉಪಾಯವನ್ನು ಮಾಡಿಸಿ ಪರಿಹಾರ ಮಾಡ್ತಾನೆ, ಕೆಲವೊಮ್ಮೆ ಉಪಾಯ ಮಾಡದೆ ಸಾಕ್ಷಾತ್ ನೇರವಾಗಿ ತಾನೇ ಬಂದು ಪರಮಾತ್ಮ ಪರಿಹಾರವನ್ನು ಮಾಡ್ತಾನೆ. ಸಂಪ್ರಾಪ್ತಂ ಪುರೋಹಿತಂ ದೃಷ್ಟ. ಶತಾನಂದರು ಪುರೋಹಿತರು ಬಂದಿದ್ದಾರೆ, ಅವರಿಗೆ ಪೂಜೆಯನ್ನು ಮಾಡಿದರು. ಅವರಿಗೆ ಆಸನವನ್ನು ಕೊಟ್ಟು ಕೃಷ್ಣಾರ್ಜುನ ಮೇಲೆ ಅವರನ್ನು ಕೂಡಿಸಿದ್ದಾನೆ. ಕಾಲೋಚಿತವಾದ ವಾರ್ತೆಗಳನ್ನು ಮಾತಾಡಿದ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಪುರತೋಬಮ. ನನ್ನ ಅವಸ್ಥೆ ಏನು? ನನ್ನ ತಮ್ಮ ತೀರಿ ಹೋದ, ನಾನು ವೃದ್ಧನಾಗಿದ್ದೇನೆ, ಮಕ್ಕಳೆಲ್ಲರೂ ಚಿಕ್ಕವರಿದ್ದಾರೆ, ಅವರೆಲ್ಲರೂ ಕನ್ಕೆಯರು, ಭಾರೀ ಉತ್ತಮನಾದ ರತ್ನದಂತೆ ಇದ್ದಾರೆ, ಅವರಿಗೆ ನಾವು ಮದುವೆ ಮಾಡಬೇಕು. ನನ್ನ ಶತ್ರುಗಳು ಒಬ್ಬರಲ್ಲ ಇಬ್ಬರಲ್ಲ, ರಾವಣ, ಇಂದ್ರಜಿತ ಇವರೆಲ್ಲರೂ ನನ್ನ ಶತ್ರುಗಳು, ಅವರ ಜೊತೆಗೆ ಯುದ್ಧ ಹೇಗಾಡಲಿ? ನಾನು ಅಸಹಾಯ, ಅತ್ಯಂತ ಮುದುಕನಾಗಿದ್ದೇನೆ, ರಾತ್ರಿ ಬರ್ತಾನೋ ಹಗಲು ಬರ್ತಾನೋ ಗೊತ್ತಿಲ್ಲ, ನಜಾನೆ ಮುರಿವರಿಯಹಂ, ನನಗೇನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಇದು ಒಂದು. ಎರಡನೇದಾಗಿ 4 ಜನ ಮಕ್ಕಳು, ನನಗೊಬ್ಬ ಮಗಳು, ನನ್ನ ತಮ್ಮನಿಗೆ 3 ಜನ ಮಕ್ಕಳು, ಅವರೆಲ್ಲರಿಗೆ ಮದುವೆ ಆಗಬೇಕು. ಅದರಲ್ಲೂ ವಿಶೇಷವಾಗಿ ಸೀತೆ ಲೋಕತ್ರಯದಲ್ಲಿ ಸುಂದರಿ, ಲಕ್ಷ್ಮೀ ಅವತಾರ. ಹಾಗಾಗಿ ಅವರೆಲ್ಲರೂ ಕೂಡ ದೀರ್ಘಾಯುಷ್ಯರಂತವಂತರಾಗಿ ಆ ಮಕ್ಕಳಿಗೆ ಕೊಡಬೇಕು ನಾನು. ಎಲ್ಲರೂ ಒಂದು ಮನೆಯಲ್ಲಿ ಸೇರಿ ಮದುವೆ ಮಾಡಿಕೊಂಡು ಸುಖವಾಗಿ ಇರಬೇಕು. ಏಕದೇಶಾಧಿಪತ್ಯಸ್ಯ, ಒಬ್ಬ ರಾಜನಿಗೆ ಸೊಸೆಯಂದಿರಾಗಬೇಕು. ಜಾಮಾತೃಗಳು 4 ಜನ ಮಕ್ಕಳಿರಬೇಕು. ಇಂಥ ಅಳಿಯಂದರು ಸಿಗಬೇಕು. ಅಂಥ ಅಳಿಯಂದರು ಹೇಗೆ ಸಿಕ್ಕಾರು? ಏನು ಮಾಡಿದರೆ? ಕೇನೋಪಾಯೇನ ಮೇ ಭೂಯ. ಇದಕ್ಕೆಲ್ಲ ಉಪಾಯವನ್ನು ಅಲ್ಲ, ಬೆಂಗಳೂರೊಳಗೊಂದು ಮ್ಯಾಟ್ರಿಮೋನಿಯಲ್ ಒಂದು ಇದು ಇದೆ ನೋಡಿ, ಅಲ್ಲಿ ನಿಮ್ಮ ಹೆಸರು ಹಚ್ಚಿ ಅವ್ರಿಗೆ ಕೇಳಿ ಅಂತೆಲ್ಲ ಹೇಳಲಿಲ್ಲ ಶತಾನಂದರು. ಪೂನಾದಲ್ಲೊಂದಿದೆ, ಮುಂಬೈಯಲ್ಲೊಂದಿದೆ, ವಿಚಾರ ಮಾಡಿ, ವಿದ್ಯಾಪೀಠದಲ್ಲೊಂದಿದೆ, ಕೇಳಿ ಅವರಿಗೆ. ಅವರು ದೇವರನ್ನು ನಂಬಿದವರು, ಅವರು ಭಗವಂತನನ್ನು ನಂಬಿದವರು. ಹಾಗಾಗಿ ಅವರು ಹೇಳಿದರು, ಏನೂ ಮಾಡಬೇಡ, ನೀನು ಯಾವ ಚಿಂತೆಯೂ ಮಾಡಬೇಕಾದ ಅಗತ್ಯವಿಲ್ಲ. ದುಹಿತುಸ್ತವ ಕಲ್ಯಾಣಂ ಸುಖದಂ ಪುತ್ರನಾಶನಂ ಶತ್ರುನಾಶನಂ. ಶತ್ರುಗಳನ್ನು ಸಂಹಾರ ಮಾಡುವ, ಉತ್ತಮ ಸುಖವನ್ನು ಕೊಡುವ, ನಿನ್ನ ಮಗಳ ಮದುವೆ ಮಾಡುವ ವೈಕುಂಠಗಿರಿ ಮಹಾತ್ಮ್ಯವಿದೆ. ಅದನ್ನು ಕೇಳು, ಅದರಲ್ಲೆಲ್ಲ ಮಂಗಲವಾಗುತ್ತೆ. ಒಂದು ಕೇಳಿದರೆ ಮುಗಿದು ಹೋಯ್ತು, ಎಲ್ಲ ಪರಿಹಾರವಾಗುತ್ತೆ. ಅಂದಿನಿಂದ ಇಂದಿನವರೆಗೆ ಕೋಟಿ ಕೋಟಿ ಭಕ್ತರ ವಿವಾಹವನ್ನು ಮಾಡಿದ ಕಲ್ಯಾಣ ಅಂತಂದರೆ ಈ ವೆಂಕಟೇಶ ಕಲ್ಯಾಣ. ಏನು ಎಂಥ ಭಕ್ತಿ! ಎಷ್ಟು ಜನ ಅದರ ಲಾಭವನ್ನು ಪಡೆದಿದ್ದಾರೆ. ಕಲವು ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖಹರಂ ಶಿವಂ. ಎಲ್ಲ ದುಃಖಗಳನ್ನು ಕಳೆಯುತ್ತೆ. ನಾಮಸ್ಮರಣೆ ಮಾಡಿದರೆ ಸಾಕು. ಯಾರಿಗೆ ಹಣ ಬೇಕೋ ಅವರಿಗೆ ಹಣ ಸಿಗತ್ತೆ, ಜ್ಞಾನ ಬೇಕಾದವರಿಗೆ ಜ್ಞಾನ ಸಾಧನೆ ಆಗತ್ತೆ. ಇದನ್ನು ಕೇಳಿ ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಹೊಂದಿದರು. ಅಂದರೆ ಬ್ರಹ್ಮ ಪದವಿಯನ್ನು ಹೊಂದಬೇಕಾಗಿರುವ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ ಸಿಗಬೇಕಾದರೆ ಅವರ ಸಿಲೆಬಸ್ಸಿನಲ್ಲಿ ಇದೂ ಒಂದು ಸೇರಿದ್ದೆ. ಇದೇ ಒಂದಲ್ಲ, ಇದೂ ಸೇರಿದ್ದೆ. ನೀಲಕಂಠರು ವಿಷವನ್ನು ಕಳಕೊಂಡದ್ದು ಈ ಕಥೆಯನ್ನು ಕೇಳಿ. ಇಂದ್ರದೇವರು ಸ್ವರ್ಗಾಧಿಪತ್ಯವನ್ನು ಪಡೆದದ್ದು ಇದರಿಂದಲೇ. ಕಿಮುಕ್ತೇನ ವಿಶೇಷೇಣ. ಇನ್ನೇನು ಹೇಳಿ, ಎಲ್ಲ ಫಲ ಸಿಗತ್ತೆ. ಅತ್ಯುತ್ತಮವಾಗಿರುವಂತಹ ಪುರಾಣವಿದು, ಶ್ರವಣ ಮಾಡು, ನಾನು ಹೇಳ್ತೇನೆ ಕೇಳು ಅಂದಾಗ, ವೈಕುಂಠ ಮಹಾತ್ಮ್ಯವನ್ನು ಅವಶ್ಯವಾಗಿ ಹೇಳಿ ಸ್ವಾಮಿ, ಕೇಳ್ತೇನೆ ಅಂತಂದಾಗ ಅವರು ಹೇಳ್ತಾರೆ, ಈ ಬೆಟ್ಟಕ್ಕೆ ಕೃತಯುಗದಲ್ಲಿ ವೃಷಾದ್ರಿ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ ಎಂಬುದಾಗಿ ಹೆಸರು. 4 ಯುಗದಲ್ಲಿ 4 ಹೆಸರು. ನಿಜವಾಗಿ ಇನ್ನೂ ಅನೇಕ ಹೆಸರುಗಳಿವೆ, ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿವೆ.
ಯಾಕೆ ವೃಷಭಾಚಲ ಅಂತ ಹೆಸರು ಬಂತು ಅಂತಂದರೆ ಅದಕ್ಕೆ ಹೇಳ್ತಾರೆ, ಒಬ್ಬ ವೃಷಭ ಎಂಬಂತಹ ರಾಕ್ಷಸ ಇದ್ದ, ಕೆಟ್ಟ ಕೆಲಸವನ್ನು ಮಾಡುವವ, ಆದರೆ ಸ್ವಯಂ ಭಕ್ತ, ವಿಷ್ಣು ಭಕ್ತ, ಬಹಳ ಸಾತ್ವಿಕನಾದವ. ಅವನು ಈ ಶೇಷಾಚಲದಲ್ಲಿ ವಾಸವಾಗಿದ್ದ. ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಪೀಡೆಯನ್ನು ಕೊಡ್ತಾ ಇದ್ದ. ತಾಪಸಾಸ್ತೇನ ಸಂಕ್ರುದ್ಧ, ಆ ಎಲ್ಲ ಋಷಿಗಳಿಗೆ ತೊಂದರೆಯಾಯಿತು. ಅವರೆಲ್ಲರೂ ಪರಮಾತ್ಮನಿಗೆ ಶರಣು ಹೋದರು. ಭಗವಂತನನ್ನು ಬೇಡಿಕೊಳ್ತಾರೆ, ಈ ವೃಷಭಾಸುರ ನಮ್ಮನ್ನು ಪೀಡಿಸ್ತಿದ್ದಾನೆ ಸ್ವಾಮಿ, ಹೇಗಾದರೂ ಮಾಡಿ ಇವನನ್ನು ಸಂಹಾರ ಮಾಡು. ಅವರೆಲ್ಲರೂ ಸ್ತೋತ್ರ ಮಾಡಿದ್ದಕ್ಕೆ ಪರಮಾತ್ಮ ಪ್ರಾದುರ್ಭೂತನಾದ, ಬಂದು ಅವಶ್ಯವಾಗಿ ನಾನು ಮಾಡ್ತೇನೆ ಅಂತ ಹೇಳಿ ಅವರ ಸ್ತೋತ್ರಕ್ಕೆ ಮೆಚ್ಚಿ ಆಶೀರ್ವಾದವನ್ನು ಮಾಡಿದ. ಪರಮಾತ್ಮ ವೃಷಭಾಸುರನನ್ನು ಅಲ್ಲಿ ಹೋಗಿ ಅವ ಮುನೆಯ ಊಚುವು ಏನೇನು ಮಾಡಿದ್ದಾನೆ ಅಂತ ಅದನ್ನೆಲ್ಲ ಹೇಳ್ತಾರೆ. ಅವನೇನು ಮಾಡ್ತಿದ್ದ ಅಂತಂದರೆ, ರಾಕ್ಷಸೋ ಮಹಾರಾಜ ತುಂಬುರು ಎಂಬಂತಹ ತೀರ್ಥ, ಆ ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡುವ. ಸ್ನಾನ ಮಾಡಿ ಪಕ್ಕದಲ್ಲಿ ಅವನು ಶಾಲಿಗ್ರಾಮವನ್ನು ಇಟ್ಕೊಂಡಿದ್ದ. ಶುದ್ಧವಾದ ಶಾಲಿಗ್ರಾಮ, ಟಯರಿನ ಶಾಲಿಗ್ರಾಮವಲ್ಲ, ದೊಡ್ಡ ಶಾಲಿಗ್ರಾಮ. ಆ ಶಾಲಿಗ್ರಾಮದ ಮುಖ ಕೆಳಗಿತ್ತು, ನರಸಿಂಹದೇವರ ಮುಖ ಅಧೋಮುಖಿಯಾದದ್ದು. ಅಧೋಮುಖಿಯಾದ ನರಸಿಂಹ ಶಾಲಿಗ್ರಾಮ ಅಂದರೆ ಬಹಳ ಉಗ್ರವಾದದ್ದು. ಅಂಥ ಶಾಲಿಗ್ರಾಮವನ್ನು ಇಟ್ಕೊಂಡಿದ್ದ. ಸುಕರಾಲಾಂ, ಅಗಲವಾದ ಮುಖ. ನಿತ್ಯಮಾರಾಧಯೇ ದೇವಂ, ನಿತ್ಯದಲ್ಲೂ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಆ ಶಾಲಿಗ್ರಾಮವನ್ನು ಇಟ್ಟುಕೊಂಡು ಅಭಿಷೇಕ ಪೂಜೆ ಎಲ್ಲ ಮಾಡೋದು. ಹೂಗಳನ್ನೇರಿಸುವ, ತುಳಸಿಯನ್ನೇರಿಸುವ, ನೈವೇದ್ಯವನ್ನು ಮಾಡೋದು. ನೈವೇದ್ಯವನ್ನು ಮಾಡುವ ಸಂದರ್ಭದಲ್ಲಿ ತನ್ನ ರುಂಡವನ್ನು ಛೇದ ಮಾಡಿ ಅಲ್ಲಿ ಇಡೋದು. ಸಂಕಲ್ಪ ಮಾಡಿ ತನ್ನ ರುಂಡ ಛೇದವನ್ನು ಮಾಡಿ ಅಲ್ಲಿ ಇಡೋತಿದ್ದ. ಇಟ್ಟ 2ನೇ ಕ್ಷಣಕ್ಕೆ ಆ ರುಂಡ ಮತ್ತೆ ಅವನ ತಲೆಗೆ ಬಂದು ಕೂಡ್ತಾಯಿತ್ತು. ಇದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 5,000 ವರ್ಷಗಳವರೆಗೆ ಹೀಗೆ ಮಾಡೋದು. ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೇನಾಹೃತ್ಯ ಭೂಪತೆ ಸಮರ್ಪಯಿತ್ವ ಸತತಂ ತಚ್ಚಿರ ಪುನರಾಗತಂ. ಆ ಶಿರಸ್ಸು ಮತ್ತೆ ಬರ್ತಿತ್ತು. ಏವಂ 5,000 ವರ್ಷಾಣಿ, 5,000 ವರ್ಷಗಳವರೆಗೆ ಹೀಗೆ ಮಾಡಿ ಮಾಡಿ ಮಾಡಿ. ಪರಮಾತ್ಮನಲ್ಲಿ ಭಕ್ತಿ ಅಪಾರ, ಗಟ್ಟಿಯಾದ ಭಕ್ತಿ, ಅದರಲ್ಲೇನು ವಿವಾದವಿಲ್ಲ. ಆದರೆ ವೃತ್ತಿ ಮಾತ್ರ ಕೆಟ್ಟದ್ದು. ರಾಕ್ಷಸ, ಹಾಗಾಗಿ ರಾಕ್ಷಸ ವೃತ್ತಿಯಿಂದ ಇರ್ತಾ ಇದ್ದ. ಹೀಗೆ ಇರುವಾಗ ಋಷಿಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ತಕ್ಕಂತೆ ಪರಮಾತ್ಮ ಪ್ರಕಟನಾಗ್ತಾನೆ, ಬರ್ತಾನೆ. ಪ್ರತ್ಯಕ್ಷನಾದ, ಶಿಲಾಂತರ್ಯಾಮಿಯಾಗಿ ಭಗವಂತ ಪ್ರತ್ಯಕ್ಷನಾದ. ಅಗ್ನೌ ಕ್ರಿಯಾವತಾಂ, ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅನ್ನುವುದಾಗಿ ತ್ರೈವಿಧ್ಯವನ್ನು ಹೇಳ್ತಾರೆ. ಉಪಾಸಾತ್ ತ್ರೈವಿಧ್ಯಾತ್ ಆಶ್ರಿತತ್ವಾದಿಹ ತದ್ಯೋಗ. ಹಾಗೆ ಆ ಶಾಲಿಗ್ರಾಮದಿಂದ ಪ್ರಕಟನಾಗಿ ಪರಮಾತ್ಮ ಬಂದ, ದರ್ಶನವನ್ನು ಕೊಟ್ಟ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಆನಂದವಾಯಿತು. ಶಾಲಿಗ್ರಾಮದಿಂದ ದೇವರು ಬಂದು ಪ್ರಕಟನಾಗಿ ನನಗೆ ದರ್ಶನ ಕೊಡ್ತಾನೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಭಗವಂತ ಬಂದನಲ್ಲ, ದರ್ಶನವಾಯಿತಲ್ಲ ಅಂತ ಸಂತೋಷಪಟ್ಟಿದ್ದಾನೆ. ಸ್ವಾಗತ ಮಾಡಿ, ಸತ್ಕಾರ ಮಾಡಿ, ನಮಸ್ಕಾರ ಮಾಡಿದ. ಅವನಿಗೆ ಎಚ್ಚರ ತಪ್ಪಿ ಹೋಗಿದೆ. 3/4 ಗಂಟೆಗೆ ಎಚ್ಚರ ತಪ್ಪಿದೆ. ಆಮೇಲೆ ಎಚ್ಚರವಾಗಿದೆ. ಕೇಶವ, ಅನಂತ, ಗೋವಿಂದ, ಶ್ರೀನಿವಾಸ, ಸರ್ವೋತ್ತಮ, ಮೋಕ್ಷ ಬೇಡ, ಸ್ವರ್ಗ ಬೇಡ, ಬ್ರಹ್ಮ ಪದವಿ ಬೇಡ, ಏನೂ ಬೇಕಾಗಿಲ್ಲ. ನನಗೆ ಬೇಕಾದದ್ದು ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಆಸೆ ಇದೆ. ಯಾಕೆ ಅಂತಂದರೆ 10 ಅವತಾರಗಳಲ್ಲಿ ಪ್ರಾಯ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ದೀನಿ. ನಿನ್ನ ಪರಾಕ್ರಮ ಭಾಳ ಕೇಳಿದ್ದೀನಿ. ಯಾಕೋ ನಿನ್ನ ಪರಾಕ್ರಮವನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೀನೇನು ಮೋಸ ಮಾಡಿ ನಮ್ಮೆಲ್ಲ ದೈತ್ಯರನ್ನು ಸಂಹಾರ ಮಾಡಿದೆಯೋ, ಅಥವಾ ನಿನ್ನ ಪರಾಕ್ರಮವೇ ನಿಜವಾಗಿ ಅಷ್ಟು ಇದೆಯೋ ಅಂತ ನನಗೆ ನೋಡಬೇಕಾಗಿದೆ. ಆದ್ದರಿಂದ ಯುದ್ಧವಾಡು. ದೇವರು ನಕ್ಕ. ಎಂತೆಂಥ ಭಕ್ತರಿರ್ತಾರೆ, ಯುದ್ಧ ಮಾಡೋ ವರವನ್ನು ಬೇಡ್ತಾನಲ್ಲ ಇವನು, ಆಗಲಿ, ಅವಶ್ಯವಾಗಿ ಆಗಲಿ ಅಂತ ಪರಮಾತ್ಮ ಯುದ್ಧವನ್ನು ಭಿಕ್ಷೆಯಾಗಿ ಕೊಟ್ಟ, ವರವಾಗಿ ಕೊಟ್ಟ. ಯುದ್ಧ ಶುರುವಾಯಿತು. ಪರಮಾತ್ಮ ಗರುಡಾರೂಢನಾಗಿ ಬಂದಿದ್ದ. ಏನೇನು ಪೇಚುಗಳನ್ನು ಮಾಡಿದ ಅದರೆಲ್ಲವನ್ನು ಅವನು ಮಾಡಿದ. ಘೋರವಾದ ಯುದ್ಧವಾಗಿತ್ತು.
ನಭೋ ರಾಕ್ಷಸ ಕುಲೋತ್ಪನ್ನ ಪಶ್ಚಿಮೇ ಪೌರುಷಂ ಬಲಂ. ಆಯಿತು, ನಿನ್ನ ಯುದ್ಧ ಎಲ್ಲ ಆಯಿತು, ನೀನೆಲ್ಲ ನಿನ್ನ ಪರಾಕ್ರಮವನ್ನು ತೋರಿಸಿದ್ದೀಯಾ, ನಾನು ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ನೋಡು ಅಂತ ಹೇಳಿ ತನ್ನ ಚಕ್ರವನ್ನು ಬಿಟ್ಟ, ಕತ್ತರಿಸಿ ಹಾಕಿದ. ವಿಶ್ವರೂಪೇಣ ಅವ್ಯಯಂ, 1000 ಭುಜಗಳಿಂದ ಕೂಡಿದಂತಹ ಭಗವಂತನನ್ನು ಕಂಡ. ನೋಡಿ ತನ್ಮಾಯಾಂ ರಾಕ್ಷಸೋ ದೃಷ್ಟ, ಪರಮಾತ್ಮನ ಅದ್ಭುತವಾದ ಸಾಮರ್ಥ್ಯವನ್ನು ಕಂಡು ಮಹಿಮೆಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಅವನು ಹೇಳ್ತಾನೆ, ಏನು ಬೇಕು ಹೇಳು, ನನ್ನ ಚಕ್ರದಿಂದ ನಿನ್ನ ರುಂಡವನ್ನು ಕತ್ತರಿಸ್ತೇನೆ, ಸಂಹಾರ ಮಾಡ್ತೇನೆ, ಬೇಕಾದ ವರವನ್ನು ಬೇಡು. ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿನ ಸಂಶಯ. ನಿನ್ನ ಚಕ್ರದ ಸ್ಪರ್ಶವಾದರೆ ಸಾಕು ನನ್ನ ಉದ್ಧಾರವಾಗತ್ತೆ. ಆದ್ದರಿಂದ ಅವಶ್ಯವಾಗಿ ನನ್ನನ್ನು ಚಕ್ರದಿಂದ ಕೊಂದಾಕಿಬಿಡು. ಶೀಘ್ರಂ ಗಚ್ಚಾಮಿ ತವ ಮಂದಿರಂ, ವೈಕುಂಠಕ್ಕೆ ಹೋಗ್ತೇನೆ ನಾನು ಅಂತ ಹೇಳಿ ಬಹಳ ಸಂತೋಷವಾಗಿದೆ. ಭವೇದೇವಂ ಸಮಾಲಿಂಗ್ಯ ತ್ಯಕ್ತಮಾನ್ ಸ್ವಕಲೇವರಂ. ಆಗ ಅವನು ಬೇಡಿದ್ದು ಒಂದೇ, ನನ್ನ ಹೆಸರಿನಿಂದ ಈ ಬೆಟ್ಟ ಪ್ರಸಿದ್ಧವಾಗಲಿ. ಆಗ ತಸ್ಮಾತ್ ವೃಷಭಶೈಲೋಯಂ ಖ್ಯಾತೆ ಕೃತೆ ಖ್ಯಾತಿರ್ಮಯೋದಿತ, ಕೃತಯುಗದಲ್ಲಿ ಖ್ಯಾತಿ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ವೃಷಭಾಸುರ, ವೃಷಭಾಚಲ ಎಂಬುದಾಗಿ ಪ್ರಖ್ಯಾತವಾಗಿದೆ. ಆಮೇಲೆ ಅಂಜನಾಚಲ ಅಂತ ತ್ರೇತಾಯುಗದಲ್ಲಿ ಹೆಸರು ಬಂತು. ಅಂಜನಾಚಲ ಅಂತ ಹೆಸರು ಬರುವುದಕ್ಕೆ ಕಾರಣವೇನು? ಕೇಸರಿ ಅಂತನ್ನುವಂತಹ ಒಬ್ಬ ಕಪಿ, ಆ ಕಪಿಯ ಹೆಂಡತಿ ಅಂಜನಾ, ಅವಳಿಗೆ ಮಕ್ಕಳಿರಲಿಲ್ಲ. ಮತಂಗ ಋಷಿಗಳ ಹತ್ರ ಹೋಗ್ತಾಳೆ, ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾಳೆ, ನಾನೇನು ಮಾಡಬೇಕು ಸಾಧನೆ, ನನಗೇನಾದರೂ ಮಕ್ಕಳಾಗ್ತಾರೆ. ಆಗ ಅವಳಿಗೆ ಮತಂಗ ಋಷಿಗಳು ಹೇಳ್ತಾರೆ, ಪಂಪಾ ಸರೋವರವಿದೆ, ಅಲ್ಲಿ ಅದರ ಹತ್ತಿರ ಪೂರ್ವ ದಿಗ್ಭಾಗದಲ್ಲಿ ಒಂದು ನರಸಿಂಹಾಶ್ರಮವಿದೆ. ಆ ನರಸಿಂಹಾಶ್ರಮದ ದಕ್ಷಿಣ ಭಾಗದಲ್ಲಿ ನಾರಾಯಣಗಿರಿ, ಆ ನಾರಾಯಣಗಿರಿಯಲ್ಲಿ ಸ್ವಾಮಿ ತೀರ್ಥ, ಅಲ್ಲಿ ಆಕಾಶಗಂಗಾ ಅಂತ ಒಂದಿದೆ. ಆ ಆಕಾಶಗಂಗಾದಲ್ಲಿ ನೀನು ಸ್ನಾನವನ್ನು ಮಾಡು. ನಾವು ತಿರುಪತಿಗೆ ಹೋಗ್ತೇವೆ, ಹೋಗಿ ಹೀಗೆ ಮುಟ್ಟಿ ಬಂದುಬಿಡ್ತೇವೆ. ಹೋಗೋದು ಮುಟ್ಟೋದು ಬರೋದು, ಹೋಗೋದು ಮುಟ್ಟೋದು ಬರೋದು. ಅಲ್ಲಿ ವ್ಯವಸ್ಥೆಯೂ ಹಾಗಾಗಿ ಬಿಟ್ಟಿದೆ. ಈಗ ಯಾರು TTDಯವರು ಒಂದು ದಿವಸ ಬಿಟ್ಟು ಎರಡನೇ ದಿವಸ ಇರೋದಕ್ಕೆ ಅವಕಾಶವೇ ಕೊಡೋದಿಲ್ಲ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾರೆ. ಇರಲಿ ಅಂದರೆ ಅಲ್ಲಿ 3 ಕೋಟಿ ತೀರ್ಥಜಾತಾನಂ ಜನ್ಮಸ್ಥಾನಂ ಸಭೂಧರ, 3 ಕೋಟಿ ತೀರ್ಥಗಳಿವೆ. ಸಣ್ಣ ಸಣ್ಣದು ಕುಂಡಗಳು, ದೊಡ್ಡ ದೊಡ್ಡ ಸರೋವರಗಳು, ಬೆಟ್ಟ ಉದ್ದಾಗಿದ್ದದ್ದು, ಅಲ್ಲಲ್ಲಿ ತೀರ್ಥಗಳಿವೆ, ಅತಿ ಗಹನವಾದ ತೀರ್ಥಗಳು. ಹಾಗೆ ಆ ಆಕಾಶಗಂಗಾ ಪ್ರಸಿದ್ಧವಾದದ್ದು. ಆ ಆಕಾಶಗಂಗಾಕ್ಕೆ ಹೋಗಿ ಸ್ನಾನವನ್ನು ಮಾಡಿ ನೀನು ಉತ್ತಮವಾದ 12 ವರ್ಷಗಳವರೆಗೆ ನೀನು ತಪಸ್ಸು ಮಾಡು. ಕ್ಯಾ ಬಾತ್, ಅದ್ಭುತವಾದ ಮಾತು. ಶ್ರೀಮದಾಚಾರ್ಯರ ತಾಯಿ ತಂದೆ 12 ವರ್ಷಗಳವರೆಗೆ ತಪಸ್ಸು ಮಾಡಿ, ಪ್ರಾಯ ದೂರ್ವಾಸರ ಸೇವೆಯನ್ನು ಮಾಡಿದ್ದು 12 ವರ್ಷಗಳವರೆಗೆ. ಹನುಮಂತ ದೇವರ ತಾಯಿ ಅಂಜನಾದೇವಿ 12 ವರ್ಷಗಳವರೆಗೆ. 12 ವರ್ಷದ ತಪಸ್ಸಿನಿಂದ ಯೋಗ್ಯತೆ ಬೇಕು, ಅದೇ ಪ್ರಧಾನ. ಜೊತೆಗೆ 12 ವರ್ಷದ ತಪಸ್ಸು, ಆ ತಪಸ್ಸಿನ ಪುಣ್ಯದಿಂದ ಹನುಮ ಭೀಮ ಮಧ್ವ ಅವತಾರವಾಯಿತು. ಎಂಥ ಆ ತಂದೆ ತಾಯಿಗಳ ಪುಣ್ಯ ಏನು ಅಂತ ಊಹೆ ಮಾಡಲಿಕ್ಕೇ ಸಾಧ್ಯವೇ ಇಲ್ಲ. ಕೃತ್ವ ಸ್ವಾಮಿ ಸರಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ, ಸ್ವಾಮಿ ಸರೋವರದಲ್ಲಿ ಸ್ನಾನ ಮಾಡಿ ಅಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ವರಾಹದೇವರಿಗೆ ನಮಸ್ಕಾರ ಮಾಡಿ ಅವಳು ಹೋದ್ಲು. ಮತಂಗ ಋಷಿಗಳು ಹೇಳಿದಂತೆ ಆಕಾಶಗಂಗಾಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗಿ ತಪಸ್ಸು ಮಾಡ್ತಾಳೆ, ಅಖಂಡವಾಗಿ ಘೋರವಾದ ತಪಸ್ಸನ್ನು ಮಾಡ್ತಾಳೆ. ಉಪವಾಸ ಪರ, ಬಾಹ್ಯ ಭೋಗಗಳೇನಿಲ್ಲ, ಕಾಷ್ಠವತ್ ಪರ್ಯವಸ್ಥಾಯ, ಅಖಂಡ ಗಟ್ಟಿಯಾಗಿ ನಿಂತು ಧ್ಯಾನವನ್ನು ಮಾಡುವುದು. ಏನು ಸಾಧನೆ ನೋಡಿ. ಹೆಣ್ಮಗಳಾಗಿ, ಹೆಣ್ಮಗಳು ಅಂದರೆ ಯೋಗ್ಯತೆ ದೊಡ್ಡದಿತ್ತು. ಪೂರ್ಣೇ ಸಂವತ್ಸರೇ ಜಾತೆ ಬಲದೇವೋ ಮಹಾಬಲಃ. ಆ ವತ್ಸರಗಳೆಲ್ಲ ಮುಗಿದಾಗ
ವಾಯುದೇವರು ಬಂದಿದ್ದಾರೆ, ಹಣ್ಣನ್ನು ಕೊಡ್ತಾರೆ. ಅಥ ಕಿಂಚಿದ್ದಿನೇ ವಾಯು ಫಲವನ್ನು ಕೊಡ್ತಾರೆ, ಹಣ್ಣನ್ನು ತಿಂತಾಳೆ. ಮುನೀನಾಂ ಅಭವ ಸ್ವಪ್ನ ವಾಯುರ್ಗರ್ಭ ಸಮುದ್ಭವ, ವಾಯುದೇವರು ಹುಟ್ಟುತ್ತಾರೆ. ಸ್ವಪ್ನವಾಗಿದೆ. ಸ್ವಪ್ನವಾದಾಗ ಅಂಜನಾ ದಶಮಾಸಂತೆ ಸುಷುವೇ ಪುತ್ರಮುತ್ತಮಂ, ಶ್ರೇಷ್ಠರಾದಂತಹ ಮಗನನ್ನು ಹೆತ್ತಿದ್ದಾಳೆ. ಹನುಮಂತ ಮೋಂ ಪ್ರಾಹು ಮುನಯೋ ವೀತಕಲ್ಮಷಃ. ಹನು ಎಂದರೆ ಜ್ಞಾನ. ಆ ಜ್ಞಾನ ಬಹಳ ಉತ್ತಮವಾದ ಜ್ಞಾನ ಅಂತ ತನ್ನು ತೋರಿಸುವುದಕ್ಕಾಗಿ ಹನೂ ಎಂಬುದಾಗಿ ದೀರ್ಘ. ಯದ್ಯಪಿ ಹನು ಶಬ್ದ ಉಕಾರ ಅಂತ, ರಸ್ವ ಉಕಾರ ಅಂತ, ಆದರೆ ಅದನ್ನು ದೀರ್ಘ ಮಾಡಿದ್ದು ಈ ಅರ್ಥದಲ್ಲಿ. ಅಂಥ ಮಹಾಜ್ಞಾನಿಗಳಾದವರು ಹನುಮಂತ ದೇವರು ಅಂದರೆ ನಿಮ್ಮೆಲ್ಲರಿಗೆ ಕಲ್ಪನೆ ಇದ್ದದ್ದು ಸಾಮಾನ್ಯವಾಗಿ ಏನು? ಕೇವಲ ಬಲ, ಭಾರೀ ಶಕ್ತಿ. ಕೈಯಿಂದ ಕುಟ್ಟಿ ರಾಕ್ಷಸರನ್ನು ಸಂಹಾರ ಮಾಡಿದ್ದು, ಹಾರಿ ಹೋಗಿ ಲಂಕೆಗೆ ರಾವಣನಿಗೆ ಸೀತೆಗೆ ಉಂಗುರ ಕೊಟ್ಟದ್ದು, ರಾವಣನ ಊರನ್ನು ಸುಟ್ಟದ್ದು, ಇಷ್ಟು ಬಿಟ್ಟು ಇನ್ನೇನಿಲ್ಲ. ಸರ್ವಥಾ ಅಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವನ್ನು ಓದದಿದ್ದವರಿಗೆ ಇಷ್ಟು ಸುಂದರವಾಗಿ ಮಾತಾಡುವುದು ಸಾಧ್ಯವಿಲ್ಲ. ಅಂಥ ಉತ್ತಮವಾದ ಮಾತುಗಳನ್ನು ಆಡ್ತಾನೆ ಅಂತ ರಾಮದೇವರು ಹನುಮಂತ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಅಂಥ ಜ್ಞಾನಿಗಳು ಹನುಮಂತ ದೇವರು ಸಾಮಾನ್ಯರಲ್ಲ. ಭಾರತೀಪತಿ ಹೇಳೋದೇನು ಅಂದರೆ ಹನುಮದ ಅವತಾರದಲ್ಲೂ ಕೂಡ ಅಷ್ಟು ಜ್ಞಾನವನ್ನು ಪ್ರಕಟ ಮಾಡಿದವರು. ಬಹಳ ಸ್ತೋತ್ರಗಳಿವೆ, ಬೇಕಾದಷ್ಟು ವರ್ಣನೆಗಳಿವೆ. ಇರಲಿ. ಹಾಗಾಗಿ ಆ ಹನುಮಂತ ದೇವರು ಬರ್ತಾರೆ. ಫಲಂ ಸಾ ಮನ್ಯಮಾನಾಸಿ ಕ್ಷುಧಾರ್ಥ ತಚ್ಚ ಭಕ್ಷಿತ, ಗರ್ಭವನ್ನು ಧಾರಣೆ ಮಾಡ್ತಾಳೆ. ಆಗ ಅಂಜನೆಯ ಮುನೀನಾಂ ಭವ ಸ್ವಪ್ನ, ಮುನಿಗಳಿಗೆ ಸ್ವಪ್ನದಲ್ಲಿ ವಾಯುದೇವರು ಬಂದು ಪ್ರತ್ಯಕ್ಷರಾಗಿ ಹೇಳ್ತಾರೆ, ನಾನು ಬರ್ತಿದ್ದೇನೆ ಅಂತ. ಪುತ್ರಂ ಪ್ರಾಪ ಗಿರೀಶ್ವರೇ, ಈ ಅಂಜನಾಚಲದಲ್ಲಿ ಈ ಬೆಟ್ಟದಲ್ಲಿ ಅವನಿಗೆ ವಾಯುದೇವರು ಹನುಮಂತ ದೇವರು ಅವತಾರ ಮಾಡಿದ್ದಾರೆ. ಆದ್ದರಿಂದ ಅಂಜನಾಚಲ ಇದು ಅಂಜನಾದೇವಿ ನೋಡಿ ತಾಯಿಯ ಹೆಸರಲ್ಲಿ ಪ್ರಖ್ಯಾತವಾಯಿತು. ಯಾಕೆ ಅಂದರೆ ತಾಯಿ ಮಾಡಿದ ಸೇವೆ, ತಪಸ್ಸು, ಅವಳ ಸೇವೆಯ ಪ್ರಭಾವದಿಂದ ಆಗಿರುವಂಥದ್ದು. ಆದ್ದರಿಂದ ತಾಯಿಯ ಹೆಸರಿನಿಂದ ಪ್ರಖ್ಯಾತವಾಗಿದೆ ಆ ಬೆಟ್ಟ ಅಂಜನಾಚಲ ಎಂಬುದಾಗಿ, ಅಂತಹ ಶ್ರೇಷ್ಠವಾದ ಬೆಟ್ಟ ಎಂಬುದಾಗಿ ಹೇಳುವಂಥದ್ದು. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕರ್ತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.